ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೋ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರು, ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗಾಯ್ಸ್, ಈ ವ್ಲಾಗ್ ಏನ್ ಬಗ್ಗೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಗೋವಾ ವ್ಲಾಗ್ ಆಗಿರುತ್ತೆ ಇದು. ಸೊ ತುಂಬ ದಿನ ಆದಮೇಲೆ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಸೊ ಹಿಂಗೆಲ್ಲ ಎಂಜಾಯ್ ಮಾಡ್ತೀನಿ ಏನು ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಬಾಯ್ ಅಂಕಲ್. ಹಾಯ್ ಸಿಂಧು. ಹಾಯ್ ವರ್ಷಿತಾ. ಹಾಯ್. ಹೆಲೋ ಫ್ರೆಂಡ್ಸ್, ಇವಾಗ ತಾನೇ ಇದ್ವಿ. ಟೀ ಬ್ರೇಕಿಗೆ ನಿಲ್ಲಿಸಿದ್ದಾರೆ. ಇವಾಗ ಟೀ ಕುಡಿದು ಮತ್ತೆ ಹೋಗಿ ಅಂದ್ಕೊಂಡು ಮತ್ತೆ ಸಿಗೋಣ. ಇವಾಗ ನಾವು ಗೋವಾದಲ್ಲಿದ್ದೀವಿ ಗಾಯ್ಸ್. ಇವಾಗ ನಾವು ಇಲ್ಲಿ ಬೀಚ್ ಮುಂದೆ ಇದ್ದೀವಿ. ವ್ಯೂ ಅಂತೂ ಎಷ್ಟು ಸಖತ್ತಾಗಿದೆ ಅಂದರೆ ಮಾರ್ನಿಂಗ್ ವ್ಯೂ. ಇವಾಗ ನಾವು ಬೀಚ್ ಮುಂದೆ ಇಲ್ಲಿ ರೂಮ್ ಮಾಡೋಣ ಅಂತ ರೂಮ್ ಹುಡುಕ್ತಾ ಇದ್ದೀವಿ ಗಾಯ್ಸ್. ನಾವು ನೋಡಿ, ಗಾಯ್ಸ್ ಬೀಚ್ ಮುಂದೆ ನೋಡಿ ಎಷ್ಟು ಚೆನ್ನಾಗಿರೋ ವ್ಯೂ ಇದೆ ಇಲ್ಲಿ. ಗಾಯ್ಸ್, ಅವಾಗಲೂ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ ಹುಡ್ಕೋಕ್ಕೆ. ಮಣ್ಣಲ್ಲಿ ನಡೆಯೋಕ್ಕೆ ಆಗ್ತಾಯಿಲ್ಲ ಇಬ್ರಿಗೂ. ಹೆಂಗೆ ಅನಿಸ್ತದೆ ಬೆಳಗ್ಗೆ ಬೆಳಗ್ಗೆ ಫುಲ್ ಸುಸ್ತಾಗೋಗಿದೆ ಗಾಯ್ಸ್. ನಡೆದು ಕಾಲು ಎತ್ತಿಕ್ಕಕ್ಕೆ ಆಗ್ತಾಯಿಲ್ಲ ಇದರಲ್ಲಿ. ಗಾಯ್ಸ್, ಇವಳು ಅದೇನೋ ತೊಗೊತಾ ಇದ್ದೀನಿ ಅಂತ ನೋಡ್ತಾ ಇದ್ದಾಳೆ. ಗೈಸ್, ನಮಗೆ ಫೈನಲಿ ರೂಮ್ ಸಿಕ್ತು. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಸಿಂಧು, ಬ್ರೇಕ್ಫಾಸ್ಟ್ ಏನು ಮಾಡ್ತಿರೋದು? ಕಮ್ಮಿ ಕೂಡ ತೋರಿಸ್ತೀವಿ ಒಳಗಡೆ ಹೋದ್ಮೇಲೆ. ಸಿಂಧು, ರೂಮ್ ಹೇಗಿದೆ? ಚೆನ್ನಾಗಿದೆ, ವರ್ತಲ್ಲ ತುಂಬ. ಗೈಸ್, ಇಲ್ಲಿ ರೂಮ್ ಏನೋ ಪರವಾಗಿಲ್ಲ, ಬಟ್ ಊಟ ರೇಟೇ ಜಾಸ್ತಿ ಗೈಸ್ ಇಲ್ಲಿ. ಗೈಸ್, ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಗೈಸ್, ನಮ್ಮ ರೂಮ್ ನೋಡಿ ಹೇಗಿದೆ ಅಂತ. ಇದು ಬಾಲ್ಕನಿ. ಇದು ನಮ್ಮ ಸ್ಟೇ. A few moments later. ಸೊ ಇಷ್ಟೊತ್ತು ನಾವು ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು ಅಂತ ರೆಸ್ಟ್ ಮಾಡಿ ಇವಾಗ ನೀಟಾಗಿ ರೆಡಿ ಆಗಿ ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಗಾಯ್ಸ್, ಇವಾಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸನ್ಸೆಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ವ್ಯೂ ಆ್ಯಕ್ಚುಲಿ. ಗಾಯ್ಸ್, ನಾವು ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಸನ್ಸೆಟ್ ನೋಡೋ ಟೈಮಿಗೆ ಬಂದಿದ್ದೀವಿ ನಾವು. ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ಸೊ ಇನ್ನೊಂದು ಹುಡುಗಿನ ತೋರ್ಸೋಕ್ಕಾಗ್ತದೆ, ಯಾಕಂದರೆ ಅವ್ರಿಗೆ ಬಂದು ತುಂಬ ಇಂಟ್ರೋವರ್ಟ್, ಅದೆಲ್ಲ ತೋರ್ಸೋಕ್ಕಾಗ್ತಿಲ್ಲ. ಬೀಚ್ ಹತ್ರ ತೋರಿಸ್ತೀನಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವ್ಯೂ ಅಂತೂ ಸಕ್ಕತ್ತಾಗಿದೆ ಗಾಯ್ಸ್. ಸೊ ಇವಾಗ ಇಲ್ಲಿ ಚೆನ್ನಾಗಿ ಫೋಟೋಶೂಟ್ಸ್ ಮಾಡಿಸ್ಕೊಂಡು ಇವಾಗ ನಾವು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಅಂದ್ಕೊಂಡಿದ್ದೀವಿ, ನಾನು ಮತ್ತು ಸಿಂಧು ಮೇನ್ಲಿ. ಗಾಯ್ಸ್, ಅಲ್ಲಿ ನೋಡಿ ಪ್ಯಾರಾಶೂಟ್ ಇದೆ. ನಾನು ಸಿಂಧುಗೆ ಹೇಳ್ತಾ ಇದ್ದೀನಿ ಹೋಗೋಣ ಅಂತ, ಅವಳು ಭಯ ಅಂತ ಹೇಳ್ತಾ ಇದ್ದಾರೆ ಗಾಯ್ಸ್. ಇಲ್ಲಿ ಬರೀ ಫಾರಿನರ್ಸೇ ತುಂಬಿದ್ದಾರೆ.
ಮತ್ತು ಸಿಂಧುನ ಕೇಳೋಣ ಹೇಗಿತ್ತು ಅಂತ. ಸಿಂಧು ಹೆಂಗಿದೆ? ಕ್ರೇಜಿ ಆಗಿದೆ. ಸನ್ಸೆಟ್ ವ್ಯೂ ಮಸ್ತಾಗಿದೆ. ಇನ್ನೂ ಸ್ವಲ್ಪ ಹೋಗ್ಬೇಕು, ಆಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಸನ್ ಅಲ್ಲಿದೆ ಗೈಸ್. ಸೊ ಅದು ಅಲ್ಲಿ ಹೋದಾಗ ಅಂತೂ ಇನ್ನೂ ವ್ಯೂ ಸಕ್ಕತ್ತಾಗಿರುತ್ತೆ. ಸೊ ಅಷ್ಟರಲ್ಲಿ ಏನು ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಾವು. ಫುಲ್ ಚೆನ್ನಾಗಿರ್ತಾರೆ ಅನ್ಸುತ್ತೆ ನೈಟ್, ಅದಕ್ಕೆ ಜಾಸ್ತಿ ಚೇರ್ಸ್ ಹಾಕಿದ್ದಾರೆ. ನಾನು ತೋರಿಸ್ಬಿಡಮ್ಮ, ನಮ್ಮ ಸತ್ತೋಗ್ತಾಳ ಆಮೇಲೆ ಏನು ಅಂತೇಳಿ. ಹಾಯ್ ಅಂಕಲ್. ಸನ್ಸೆಟ್ ಆಗ್ತಿದೆ, ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ತುಂಬ ಜನ ಇದ್ದಾರೆ ಗೈಸ್ ಇಲ್ಲಿ ನೋಡಿ. ಇವಾಗ ವಿಡಿಯೋಲಿ ಕ್ಯಾಪ್ಚರ್ ಮಾಡೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಗೈಸ್. ಇವಾಗ ನಾವು ಚಿಕನ್ ಪೆಪ್ಪರ್ ಡ್ರೈ ಮತ್ತು ಮಶ್ರೂಮ್ ಮಂಚೂರಿ ಇದೆಲ್ಲ ತಿಂದು ಕುತ್ಕೊಂಡಿದ್ದೀವಿ. ವ್ಯೂ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ನೈಟ್ ಬೀಚ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆದ್ರೂ ಇನ್ನೂ ಇಷ್ಟು ಜನ ಇದ್ದಾರೆ ಗೈಸ್. ಇವಾಗ ಊಟ ಹೊಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಬಟ್ಟೆ ಶಾಪಿಂಗ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಗೈಸ್ ಇವಾಗ ನಾವಿಲ್ಲಿ ಪಿಜ್ಜಾ ನೋಡ್ಬಿಟ್ಟು ಪಿಜ್ಜಾ ತಿನ್ನೋಣ ಅಂತ ಡಿಸೈಡ್ ಆಗಿದ್ದೀವಿ. ನೋಡೋಣ ನಾನು ಏನು ತಿಂತೀನಿ ಅಂತ. ಇವಾಗ ನಾವು ಫ್ರೈಡ್ ರೈಸ್ ತಿಂತಾ ಇದ್ದೀವಿ ಮ್ಯಾಚ್ ನೋಡ್ಕೊಂಡು. ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೀಚ್ ಹತ್ರ ಚಪ್ಪಲಿ ಬಿಟ್ಟಿದ್ರೆ ಚಪ್ಪಲಿ ಕಳ್ದೋಗೈತೆ ಗೈಸ್, ಅದಕ್ಕೆ ಚಪ್ಪಲಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ಇಲ್ಲಿ ಶಾಪಿಂಗ್ ಬಂದಿದ್ದೀವಿ. ಸ್ಟ್ರೀಟ್ ಶಾಪಿಂಗ್ ಅಂತ ಕರ್ಕೊಂಡ್ ಬಂದಿದ್ದಾಳೆ ಗೈಸ್ ಇವಳು. ಶಾಪಿಂಗ್ ಇಲ್ಲಿ ನೋಡಿ ಇಷ್ಟೆಲ್ಲ ಚೆನ್ನಾಗಿದೆ, ಬ್ರಾಸ್ಲೆಟ್ಸ್ ಎಲ್ಲ ನೋಡಿ ಗೈಸ್. ಕ್ಯೂಟ್ ಆಗೈತೆ ನೋಡಿ ಗೈಸ್. ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಏನು ತೊಗೊಂಡಿದ್ದು ಏನು ತಗೊಂಡಿಲ್ಲ, ನಮ್ಗೊಂದು ಚಪ್ಪಲಿ ಕೂಡ ಶಾಪಿಂಗ್ ಮಾಡ್ಕೊಂಡು ಒಂದೇ ಒಂದು ಚಪ್ಪಲಿ ಕೂಡ ಸಿಕ್ಕಿಲ್ಲ ಗೈಸ್ ನಮ್ಗೆ ಎಲ್ಲಿ ಚೆನ್ನಾಗಿರೋದು. ಅದಕ್ಕೆ ಬೆಳಗ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಚಪ್ಪಲಿ ಹಾಕ್ಬಿಟ್ಟು ಅಲ್ಲಿ ಹೋಗೋಣ, ತಿನ್ಕೊಂಬರೋಣ, ಆಮೇಲೆ ಹಾಕೋಣ ಅಂತ. ನೆಕ್ಸ್ಟ್ ಅವ್ರು ನೋಡೋವಷ್ಟರಲ್ಲಿ ಚಪ್ಪಲಿನೇ ಇಲ್ಲ. ಯಾಕಂದರೆ 4 hours ಆದಮೇಲೆ ಹೋಗಿ ಚಪ್ಪಲಿ ಹುಡುಗರು ಸಿಗುತ್ತಾ ಬೀಚಲ್ಲಿ. ನೋಡಿ ಗೈಸ್ ಎಲ್ಲ ಮೇಲೆ ಎತ್ತಾಕ್ತಿದ್ದಾಳೆ ಅವಳು. ಸುತ್ತಾಡ್ಕೊಂಡು ಬಂದು ಇವ್ರು ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ. ಇನ್ನೊಂದು ಹುಡುಗಿ ಅಲ್ಲಿ ವಾಶ್ರೂಮಲ್ಲಿ ಇದ್ದಾಳೆ. A few inches later. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಗಿರೋ ರೆಸ್ಟೋರೆಂಟ್ ಇಲ್ಲ ನಿಯರ್ ಬೈ ಗೈಸ್. ಇವಾಗ ನಾವು ಕಾಫಿ ಕುಡಿತಾ ಇದ್ದೀವಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಕ್ಯಾಪ್ಸ್ ನೋಡ್ತಿದ್ದಾಳೆ ಯಾರು ತೊಗೊಳೋದು ಅಂತ. ಸಿಂಧು ಚೆನ್ನಾಗೈತೆ ನೀನು ಹಾಕೊಂಡು ನೋಡಿ ಯಾವುದು ಗಾಯ್ಸ್. ಇವಾಗ ಫುಲ್ ಬಿಸಿಲು ಅಂತ ಇಬ್ಬರು ಟೋಪಿ ತೊಗೊಂಡು
ಹೋಗ್ತಾ ಇದ್ದೀವಿ. ನಮಗೆ ಸ್ಲಿಪ್ಪರ್ಸು ಸಿಗ್ತದೆ ಗಾಯ್ಸ್. ಓಕೆ ಅಲ್ಲ, ಇವಾಗೆಲ್ಲ ಹೋಗ್ತಾ ಇದ್ದೀವಿ ಶಾಪಿಂಗ್. ಬಟ್ಟೆ ನೋಡಿ ಹೇಗಿದೆ ಅಂತ. ಏನು ತೊಗೊಂಡು ಎಲ್ಲ ಗಾಡಿಗಳ ರೆಂಟ್ಗಳಿದೆ ಗಾಯ್ಸ್. ಇಲ್ಲಿ ನೋಡಿ ಬ್ಯಾಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. तो आपके 650 होता है. मेरी ब्रेसलेट देखो वो ऐसा है ना, कौन सा चाहिए आपको? कैसा चाहिए? सिल्वर जैसा चाहिए, प्लास्टिक चाहिए? गोल्ड चाहिए. गोल्ड इधर नहीं मिलता दीदी. वाह दीदी वाह. अच्छा भैया. ಹೇಳಿಕೆ ಬರ್ತಲ್ಲ ಅಂತಿದ್ದೆ. ಹಿಂಗೆ ತೊಗೊಂಡಿದ್ದಾಳೆ ಇವಾಗ ನೋಡಿ ಫುಲ್ಲು. ನೋಡಿ ಫ್ರೆಂಡ್ಸ್, ನೆನ್ನೆ ದರ್ಶಿತ್ ಹಾಕ್ಸ್ಕೋಬೇಕಂತ ಇದ್ಲು. ಗೋವಾದೇನೋ ಸ್ಪೆಷಲ್ ಅಂತ, ಅದಕ್ಕೆ ಇವಾಗ ಹಾಕ್ಸ್ಕೊಂತ ಇದ್ದಾಳೆ. ಇವಡೆ ಫಸ್ಟ್ ಹೇಳಿದ್ದು ಚೆನ್ನಾಗಿ ಕಾಣಿಸಿದ್ರೆ ನಾನು ಹಾಕ್ಸ್ಕೊಂತೀನಿ. ಸಾಕು ಹೇಗಿದೆ ಇದು. ಇವಾಗ ನಾವು ಬೀಚ್ ಮುಂದೆ ಬಂದಿದ್ದೀವಿ. ಮತ್ತೆ ಇವಾಗ ಬಿಸಿಲಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್ ಇವತ್ತಿಲ್ಲಿ. ಫ್ರೆಂಡ್ಸ್, ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ಶಾಪಿಂಗ್ ಅಂತ ಅಂದ್ಕೊಂಡು ಕೊನೆಗೆ ಮತ್ತೆ ಬೀಚ್ ಹತ್ರನೇ ಬಂದ್ಬಿಟ್ರಿ ನಾವು. ಶಾಪಿಂಗ್ ರೋಡಲ್ಲೇ ಹೇಳು ಬೀಚಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್. ಇವಾಗ ಬೋಟಿಂಗಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಗೈಸ್ ಅಲೆಗಳು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಅದು ತುಂಬ ಬಿಸಿಲಿದೆ ಗೈಸ್. ಶಾಪಿಂಗ್ ಸ್ಟ್ರೀಟ್ ನೋಡಿ. ನಾವು ಮಸಾಲೆ ಸೋಡಾ ಕುಡಿತಾ ಇದ್ದೀವಿ. ನಾವು ಬಾಗಾ ಬೀಚ್ ಹತ್ರ ಇದ್ದೀವಿ. ಈ ಆಫ್ ಮಾಡು. ಸೊ ಗಾಯ್ಸ್, ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಗೋವಾದಲ್ಲಿ ಎಷ್ಟು ಬಿಸಿಲು ಅಂದರೆ ಫೇಸ್ ಎಲ್ಲ ಫುಲ್ಲು ಟ್ಯಾನ್ ಆಗಿ, ಬಾಡಿ ಎಲ್ಲ ಫುಲ್ ಟ್ಯಾನ್ ಆಗೋಗಿದೆ. ನೀರಲ್ಲೇ ಆಟಾಡಿಲ್ಲ, ಅದು ಕೂಡ ಫುಲ್ ಟ್ಯಾನ್ ಆಗೋಗಿದ್ದೀವಿ. ಸೊ ಇವಾಗ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿ ಏನು ಅಂತ ನೋಡೋಣ. ಗಾಯ್ಸ್, ಇಲ್ಲಿ ಗೋವಾದಲ್ಲಿ 1 ವಾಟರ್ ಬಾಟಲ್ ಬಂದ್ಬಿಟ್ಟು 1 ಲೀಟರ್ದು 80 ರೂಪೀಸು. ಅದು ಬದಲು ಇಲ್ಲಿ ಕ್ವಾರ್ಟ್ರಾಗಿ ಇಸ್ಕೊಂಡ್ಬಿಡ್ಬೋದು ಗಾಯ್ಸ್. ಇಲ್ಲಿ ಅಷ್ಟು ಕಾಸ್ಟ್ಲಿ, ಮತ್ತು ಫುಡ್ ಕೂಡ ಅಷ್ಟೇ ತುಂಬ ಕಾಸ್ಟ್ಲಿ ಗಾಯ್ಸ್. ಇಲ್ಲಿ ಫುಲ್ ಶಾಪಿಂಗ್ ಸ್ಟ್ರೀಟ್ ಎಲ್ಲ ಅದು ಇದು ಅಂಗಡಿಗಳಿದೆ ನೋಡಿ. ಗಾಯ್ಸ್, ನಾವು ಇವಾಗ ಅಷ್ಟೇ ಜ್ಯೂಸ್ ಕುಡಿದ್ರಿ. ನಾವಿಬ್ರು ಕುಡಿದಿದ್ದು ಮಸ್ಮಲ್ ಜ್ಯೂಸ್, ಓಕೆನಾ. ಅದರಲ್ಲಿ ಬರೀ ಆಲೆ ಗಾಯ್ಸ್, ಇಲ್ಲಿ ಬರೀ ಆಲೆ ಇರುತ್ತೆ, ಒಂಚೂರು ಫ್ರೂಟ್ ಟೇಸ್ಟ್ ಕೂಡ ಇರಲ್ಲ. ಮತ್ತು ಒಂದು ಪ್ಲೇಟ್ ಪಾನಿಪುರಿ ಬಂದ್ಬಿಟ್ಟು 50 ರೂಪಾಯಿ ಗಾಯ್ಸ್. ಇಲ್ಲಿ ನಾರ್ಮಲ್ ಗೋಲ್ಗಪ್ಪ ತರೋದು ಅಷ್ಟು ರೇಟ್ ಇಲ್ಲ. ಪ್ರತಿಯೊಂದು ಫುಡ್ಡು ಕೂಡ ರೇಟ್ ಜಾಸ್ತಿ. ಬೆಳಿಗ್ಗೆ ಎಲ್ಲ ಸುತ್ತು ಫುಲ್ ಟಯರ್ಡ್ ಆಗೋಗಿತ್ತು. ಇವಾಗ ಬೀಚ್ ಮುಂದೆ ಬಂದು ಕುತ್ಕೊಂಡಿದ್ದೀವಿ. ವ್ಯೂ ಅಂತೂ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ. ಇವಾಗ ಸನ್ಸೆಟ್ ಆಗೋ ಟೈಮ್ ನೋಡಿ ನೀವು ಹೇಗಿದೆ ಅಂತ. A few moments later. ಇವಾಗ ನಾವು ರೆಡಿಯಾಗಿ ಕೆಚಿನಾಗ ಹೋಗ್ತಾ ಇದ್ದೀವಿ.
ಗೋವಾಗೆ ಬಂದಾಗ ಎಲ್ಲರೂ ಹೇಳ್ತಾಯಿದ್ರು ಕೆಸಿನೋ ಅಂತ. ಸೊ ಇವಾಗ ಕೆಸಿನೋ ಹೇಗಿದೆ ಏನು ಅಂತ ನೋಡೋಣ. ಗೋವಾದಲ್ಲಿ ನೋಡಿ ಎಷ್ಟು ಬಿಸಿ ಸ್ಟ್ರೀಟ್ ಇದು. ಕೆಸಿನೋಗೆ ಹೋಗೋಕ್ಕೆ ಟಿಕೆಟ್ಸ್ ತೊಗೊಂಡಿದ್ದೀವಿ. ಹುಡುಗರಿಗಾದ್ರೂ ಬಿಡ್ತೀವಿ ಅಂದವ್ರು. ಗೈಸ್ ಇವಾಗ ನಾವಿಲ್ಲಿ ಕುತ್ಕೊತಾ ಇದ್ದೀವಿ ನಮ್ಮ ಕೆಸಿನೋ ಹತ್ರ ಹೋಗೋಕ್ಕೆ. ಗೈಸ್ ನಾವು ಇವಾಗ ಅಲ್ಲಿ ಕೆಸಿನೋ ಪ್ರೈಡ್ ಹತ್ರ ಹೋಗೋದು. ಸೊ ಇಲ್ಲೆಲ್ಲ ಒಂದೊಂದು ಹತ್ರ ಒಂದೊಂದಿದೆ. ನಾವು ಡಿನ್ನರ್ ಮಾಡಕ್ಕೆ ಬಂದಿದ್ದೀವಿ. ನಾವು ಇಲ್ಲಿಂದ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ರಾತ್ರಿ ಕೆಸಿನೋನ ಬಂದ್ರಿ, ಲೇಟಾಗಿ ಹೋಗಿತ್ತು, ಫೋನ್ ಚಾರ್ಜಿಂಗ್ ಇದ್ದಿಲ್ಲ ಅಂತ ಹಾಗೆ ಮಲ್ಕೊಂಡ್ಬಿಟ್ವಿ. ಕೆಸಿನೋ ಎಲ್ಲ ಚೆನ್ನಾಗಿದೆ, ಬಟ್ ಏನೋ ಒಂದು ಬರೀ ಗೇಮ್ಸ್, ಗ್ಯಾಮ್ಲಿಂಗ್ ಗೇಮ್ಸ್ ಮಾತ್ರ ಇದೆ. ಅದು ಬದಲು ಆಚೆ ಹೋಗ್ಬೇಕಾಗಿತ್ತು ಅನಿಸುತ್ತೆ. ಬಟ್ ಟಿಕೆಟ್ ಅಂತೂ 3000 ಗೈಸ್. ನಮಗೆ ಸಿಂಧು ರೆಕಮೆಂಡೇಷನಿಂದ ಫ್ರೀಯಾಗಿ ಹೋದ್ವಿ. ಮಾರ್ನಿಂಗ್. ಸೊ ಇವಾಗ ನಾವು ಫುಲ್ ನೀಟಾಗಿ ರೆಡಿಯಾಗಿ ಇವಾಗ ನಾವು ಇಲ್ಲಿ ರೂಮ್ ಚೆಕ್ಔಟ್ ಮಾಡ್ತಿದ್ದೀವಿ. ಸೊ ಇವಾಗ ಚೆಕ್ಔಟ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಅಂತ ನೋಡೋಣ. ನನಗೂ ಏನು ಐಡಿಯಾ ಇಲ್ಲ. ಸೊ ಲೆಟ್ಸ್ ಸಿ. ಇಲ್ಲಿ ಆಚೆಗಡೆ ಇಷ್ಟು ಹಳ್ಳಿ ಥರ ಫೀಲ್ ಇದೆ, ಯಾಕಂದರೆ ಇಲ್ಲಿ ಫುಲ್ಲು ಜಾಸ್ತಿ ಸ್ಟೇಸ್ ಇರೋದು, ಒಳಗಡೆ ಬರಬೇಕು. ಬಟ್ ನಮಗಂತೂ ಸಿಕ್ಕಿರೋ ಸ್ಟೇ ಅಂತ ತುಂಬ ಚೆನ್ನಾಗಿತ್ತು ಗೈಸ್. ಇವಾಗ ಇವರೆಲ್ಲ ಸೇರಿಕೊಂಡು ನಂತರ ಹೆಂಗೆ ಪ್ರ್ಯಾಂಕ್ ಮಾಡಿದ್ರು ಅಂದರೆ, ಇನ್ನು ಸ್ವಲ್ಪ ನಾನು ಹತ್ಕೊಂಡು ಬಿಡ್ತಿದ್ದೆ, ಅಷ್ಟು ಪ್ರ್ಯಾಂಕ್ ಮಾಡಿದ್ದಾರೆ. ಇವಾಗ ನಾನು ಅವ್ರಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ನಾನು ಫೋನ್ ಮಾಡ್ತಾ ಇದ್ದಾರೆ, ಫೋನ್ ಎತ್ತಾರೆ, ಈ ಕಡೆ ಬಂದುಬಿಟ್ಟಿದ್ದೀನಿ. ಸೊ ನೋಡೋಣ ಏನು ಮಾಡ್ತಾರೆ ಅವರು ಅಂತ. ತಿನ್ಕೊಂಡು ಹೋಗ್ತಾ ಇದ್ದೀವಿ. ಗಾಯ್ಸ್ ಇಲ್ಲಿ ವ್ಯೂ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ರೀಲ್ಸಲ್ಲಿ ನೋಡಿದ ಥರನೇ ಇದೆ, ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ನೋಡಿ, ನನಗೆ ಈ ವ್ಯೂ ಅಂತೂ ತುಂಬ ಇಷ್ಟ ಆಯಿತು ಗೈಸ್. ನೀವು ಗೋವಾಗೆ ಬಂದಾಗ ಈ ಪ್ಲೇಸಿಗೆ ಬಂದಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ನಾವು
ಬರೀ ಗೋವಾದಲ್ಲಿ ಬರೀ ಬೀಚಸ್ ಸುತ್ತಾಡೋದೇ ಆಗೋಗಿದೆ. ಇವಾಗ ನೆಕ್ಸ್ಟು ಆ ಎಂಡಿಂದ ಇಲ್ಲಿ ಗಂಟೆ ಬಂದಿದ್ದೀವಿ. ಇವಾಗ ಇಲ್ಲಿ ಹೋಗಿ ಆಟಾಡ್ಬೇಕಂತೆ ಇವರೆಲ್ಲರೂ ಈ ಬಿಸಿಲಲ್ಲಿ. ಹತ್ರ ಬಂದ ಬೀಚ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಗೋವಾ ಬೀಚ್ಗಿಂತ ಈ ಬೀಚ್ ಎಷ್ಟು ಚೆನ್ನಾಗಿದೆ. ಆಟ ಆಡ್ತಾ ಇದ್ದಾರೆ ಬೀಚಲ್ಲಿ. ಸಿಂಧು ಹೆಂಗಿದೆ ಬೀಚು ನೋಡಿ, ಎಷ್ಟು ನೀಟಾಗಿದೆ. ಒಳ್ಳೆ ಐಲ್ಯಾಂಡಲ್ಲಿ ಇರೋ ಥರ ಫೀಲ್ ಇದೆ ಗೈಸ್. ಇಲ್ಲಿ ಚಿಕ್ಕದಾಗಿ ಬೋಟಿಂಗ್ ಇದೆ ನೋಡಿ. ಅರ್ಷಿತಾ ಈ ಕಡೆ ತಿರುಗು, ಹೆಂಗಿದೆ? ಗಾಯ್ಸ್, ನಾವು ಇಷ್ಟೊತ್ತು ಬೋಟಿಂಗ್ ಮಾಡಿದ್ವಿ. ಬೋಟಿಂಗ್ ಮಾಡೋಷ್ಟರಲ್ಲಿ ಫುಲ್ ಟಯರ್ಡ್ ಆಗೋಯ್ತು. ಇವಾಗ ಇವರು ಇಲ್ಲಿ ಸಮುದ್ರದಲ್ಲಿ ಆಟ ಆಡ್ತಾ ಇದ್ದಾರೆ. ನಾವು ಅದಕ್ಕೆ ಇಲ್ಲಿ ನಿಂತ್ಕೊಂಡು ಇವಾಗ ನಾವು ಇನ್ನೊಂದು ಬೀಚ್ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಬೀಚ್ ಕೂಡ ತುಂಬ ಚೆನ್ನಾಗಿದೆ. ಬೀಚಸ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಆ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಪೀಸ್ ಆಗಿರುತ್ತೆ. ಈ ಕಡೆನೇ ಜಾಸ್ತಿ ಚೆನ್ನಾಗೈತೆ ಕಣೆ. ಎಷ್ಟು ಕ್ಯೂಟ್ ಆಗೈತಲ್ಲ. ಸಿಂಧು ಸಿಂಧು ಕಾಫಿ ಕುಡಿತಾ ಇದ್ದಾರೆ. ಇಲ್ಲೇ ಇದೆ ನೋಡಿ. ಇವಾಗ ನಾವು ಹೋಟೆಲ್ಗೆ ಡಿನ್ನರ್ ಮಾಡಕ್ಕೆ ಬಂದಿದ್ದೀವಿ. ಸೊ ಗಾಯ್ಸ್, ನಾನು ಫೈನಲಿ ಮನೆಗೆ ಬಂದು ರೀಚ್ ಆದೆ. ಇವತ್ತು ಮಂಡೇ ಬಂದು ರೀಚ್ ಆಗಿದ್ದೀನಿ. ಸೊ ಟ್ರಿಪ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಫಸ್ಟ್ ಟೈಮ್ ಗೋವಾಗೆ ಹೋಗಿದ್ದಿತ್ತು. ಸೊ ಎಲ್ಲ ಮೂಮೆಂಟ್ಸು ತುಂಬ ಚೆನ್ನಾಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್, ಇನ್ ದ ನೆಕ್ಸ್ಟ್ ವ್ಲಾಗ್.